ಅಬ್ದುಲ್ ಕಲಾಂ ಅವರು ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಹಿಂದೆಲ್ಲ ಮತ ಎಣಿಕೆ ದಿನಗಟ್ಟಲೆ ನಡೀತಾ ಇತ್ತು. ಎಲೆಕ್ಷನ್ನು ಕೂಡ ವಾರಗಟ್ಟಲೆ ಎಲೆಕ್ಷನ್, ತಿಂಗಳಗಟ್ಟಲೆ ಎಲೆಕ್ಷನ್. ಸಿಸ್ಟಮೆಟಿಕ್ ಆಗಿ 1952ನಲ್ಲಿ ಮೊದಲನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ, 1957ನಲ್ಲಿ ಎರಡನೇ ಸಾರ್ವತ್ರಿಕ ಚುನಾವಣೆ ನಡೆದಾಗ ನಮ್ಮ ಚುನಾವಣಾ ಆಯೋಗ ಇನ್ನೂ ವ್ಯವಸ್ಥಿತವಾಗಿರ್ತಕ್ಕಂಥ ನೆಟ್ವರ್ಕನ್ನು ಹೊಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೆಹರು ಅಂದಿನ ಮುಖ್ಯಮಂತ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಬಹುಶಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೆಸರು ಪಂತ್, ನಾವು ಅರ್ತಿದ್ದೀನಿ, ಅವರಿಗೆ ಡೈರೆಕ್ಷನ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮೌಲಾನಾ ಅಬ್ದುಲ್ ಕಲಾಂ ಸೋಲ್ಬಾರದು, ಸೋತ್ರೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಯಲ್ಲ. ಆಗ ಅವರು ಜಿಲ್ಲಾ ಕಲೆಕ್ಟರ್ಗಳಿಗೆ ಡೈರೆಕ್ಷನ್ ಕೊಡ್ತಾರೆ, ಏನಾದರೂ ಮಾಡಿ ಮೌಲಾನಾ ಅಬ್ದುಲ್ ಕಲಾಮನ್ನು ಗೆಲ್ಲಿಸಿ. ಅದುವರೆಗಿನ ಮಾಹಿತಿ ಏನು ಅಂದರೆ, ಮೌಲಾನಾ ಅಬ್ದುಲ್ ಕಲಾಂ ಹಿಂದೆ ಬಿದ್ದಿರ್ತಾರೆ. ಆಗ ಮುಖ್ಯಮಂತ್ರಿಯ ನಿರ್ದೇಶನದ ಮೇರೆಗೆ, ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರ ನಿರ್ದೇಶನದ ಮೇರೆಗೆ ಸೋಲ್ತಾ ಇದ್ದಂಥ ಮೌಲಾನಾ ಅಬ್ದುಲ್ ಕಲಾಮನ್ನು ವೋಟ್ ಚೋರಿಯ ಮೂಲಕ ಗೆಲ್ಲಿಸ್ತಾರೆ. ಇನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಮೇಲೆ ರಾಜನಾರಾಯಣ್ ಹೊರಿಸಿದ ಆರೋಪ ಬರೀ ಆರೋಪ ಆಗಿರಲಿಲ್ಲ, ಅದು ಸಾಬೀತಾಗಿತ್ತು. ರಾಜನಾರಾಯಣ್ ಹೊರಿಸಿದ ಆರೋಪ ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿ ದೂರು ದಾಖಲಿಸಿ ಅದು ಮೊಕದ್ದಮೆ ನಡೆದು ಅಲಹಾಬಾದ್ ಹೈಕೋರ್ಟು 1975 ಜೂನ್ 6 ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಜೂನ್ 6 ಆರ್ ಜೂನ್ 12 ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಆ ಜಡ್ಜ್ಮೆಂಟ್ನಲ್ಲಿ ಚುನಾವಣಾ ಅಕ್ರಮವನ್ನು ಸಾಬೀತುಪಡಿಸಿ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲೋಂಗಿಲ್ಲ, ಈ ಕ್ಷಣದಿಂದಲೇ ಅವರ ಸ್ಥಾನವನ್ನು ಅನೂರ್ಜಿತಗೊಳಿಸಬೇಕು ಅಂತ ಹೇಳುತ್ತೆ. ನೈತಿಕತೆ ಇರೋರು, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇರುವವರು, ಸಂವಿಧಾನದ ಬಗ್ಗೆ ನಂಬಿಕೆ ಇರತಕ್ಕಂಥವ್ರು ರಾಜೀನಾಮೆ ಕೊಡ್ತಿದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜೀನಾಮೆ ಕೊಡಲಿಲ್ಲ, ಮೇಲ್ಮನವಿ ಹೋದರು. ಸುಪ್ರೀಂ ಕೋರ್ಟು ಒಂದು ರೀತಿಯ ಅವರಿಗೆ ನೀವು ಇರಬಹುದು ಸ್ಥಾನದಲ್ಲಿ, ಆದರೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರ ಇಲ್ಲ, ಮತ ಚಲಾಯಿಸುವ ಅಧಿಕಾರ ಇಲ್ಲ ಅಂತೇಳಿ ಹೇಳುತ್ತೆ. ಆ ಕ್ಷಣಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು. ಇದು ವ್ಯಭಿಚಾರ, ರಾಜಕೀಯ ವ್ಯಭಿಚಾರ. ಇದು ವೋಟ್ ಚೋರಿ. ಅಂದರೆ ಜನರ ವಿಶ್ವಾಸಕ್ಕೆ ವಿರುದ್ಧವಾಗಿ, ಜನರ ಮತದಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡೋದು ವೋಟ್ ಚೋರಿ. ಇದನ್ನೇ ಹೇಳಿದ್ದಾರೆ ಗೃಹ ಸಚಿವರು. ಅದೇ ಹೇಳಿದ್ನಲ್ಲ, ಎಳೆ ಎಳೆಯಾಗಿ ಬಿಡಿಸಿಟ್ರು. ಹರಿಯಾಣದಲ್ಲಿ 500 ಮತಗಳು ಒಂದೇ ಮನೆಯಲ್ಲಿ ದಾಖಲಾಗಿದ್ದಾವೆ ಅಂತ ಚುನಾವಣಾ ಆಯೋಗದ ಮೇಲೆ ಆರೋಪ ಹೊರಿಸಿ ಪತ್ರಿಕಾಗೋಷ್ಠಿ ನಡೆಸಿದರು ರಾಹುಲ್ ಗಾಂಧಿಯವರು. ಅದನ್ನು ಗೃಹ ಸಚಿವರು, ಅದು ಮನೆಯಲ್ಲ, ಅದು 1 ಎಕರೆಯ ಫ್ಲಾಟು, 100 ಮನೆಗಳಿರ್ತಕ್ಕಂಥ 1 ಎಕರೆ ಫ್ಲಾಟ್, ಅದು ಮನೆಗಳ ಸಂಕೀರ್ಣ, ಅಂದರೆ ವಸತಿ ಸಂಕೀರ್ಣ. ಅದು ಅದೇ ನಂಬರು ಕಾಂಗ್ರೆಸ್ ಗೆದ್ದಾಗಲೂ ಇತ್ತು ಅನ್ನೋದನ್ನು ಅವರು ಆ ನಂಬರ್ನ ಕೋಟ್ ಮಾಡಿ ಹೇಳಿದರು. ಮತ್ತೆ ಯಾಕೆ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಆಗಲಿ ಚುನಾವಣಾ ಆಯೋಗಕ್ಕೆ ಅಧಿಕೃತ ಅಫಿಡವಿಟ್ನ ಸಲ್ಲಿಸಿ ದೂರು ದಾಖಲಿಸಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ಇದು ಕೇವಲ ಸುಳ್ಳು ಆರೋಪ ಮಾಡ್ತಾ ಇದ್ದೀವಿ ಅಂತೇಳಿ. ಆ ಸುಳ್ಳು ಆರೋಪ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಅಫಿಡವಿಟ್ ಸಲ್ಲಿಸಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಿಲ್ಲ. ಹಿಟ್ ಅಂಡ್ ರನ್, ಕೇವಲ ಹಿಟ್ ಅಂಡ್ ರನ್. ಮತ್ತೆ ನೀವೇನಾದ್ರು ಜಾಸ್ತಿ ಕಾಮೆಂಟ್ಸ್ ಮಾಡಿದ್ರೆ ದೇಶದಿಂದಲೇ ಓಡೋಗ್ಬಿಡ್ತಾರೆ. ವಾರಗಟ್ಟಲೆ, ತಿಂಗಳಗಟ್ಟಲೆ ನಾಪತ್ತೆ.